ಶಶಿ ಉತ್ತರ ಕೊಟ್ಟಿದ್ರು. ಇವನ್ನ ಮಾಡ್ಕೊಂಡು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಶಾಸಕರೇ ನಿಮ್ಮ ಅಧ್ಯಕ್ಷತೆಯಲ್ಲಿ ಯಾವ ಇಂಡಸ್ಟ್ರಿ ಅಂತೂ ಮೀಟಿಂಗ್ ಮಾಡ್ತೀವಿ ಅಂತ. ಡಾಕ್ಟರ್ ಸರೋಜಿನಿ ಮಹರ್ಷಿ ವರದಿ ಪ್ರಕಾರವಾಗಿ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು 80% ಅಂತ ವರದಿ ಆಗಿದೆ. ಇಡೀ ಅದೇ ಕಸ ಗುಡಿಸಕ್ಕೆ ಟೀ ಕೊಡ್ಸಕ್ಕೆ ಮಾತ್ರ ನಮಗೆ ಕೆಲಸ ಕೊಡ್ತಾರೆ ಕಸಾಪುರ ಅವ್ರ ಇಂಡಸ್ಟ್ರಿಯಲ್ಲಿ. ಎಲ್ಲ ಇಂಡಸ್ಟ್ರಿಯಲ್ಲಿ ನಮ್ಮವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಕಸ ಗುಡಿಸಕ್ಕೆ ಲೇಬರ್ಗೆ ಅವ್ರ ಸ್ವೀಪರ್ ಮಾತ್ರ ನಮ್ಮವ್ರು ತಗೊಂತಾರೆ. ಎಲ್ಲ ಪರ್ಮನೆಂಟ್ ಗೆ 4 ತಿಂಗಳಿಂದ ತಗೊಂತಾ ಇದ್ದಾರೆ. ಇದನ್ನ ನಾನು ಸೆಷನ್ ಗಲಾಟೆ ಮಾಡಿ ಅದನ್ನ ವರದಿ ಸಲ್ಲಿಸಿದೆ ಸರ್. ಡಿಸಿ ಅವನ್ನ ಅಧ್ಯಕ್ಷತೆ ಮಾಡಿ ಇವನ್ನ ಕರ್ಕೊಂಡು ಮೀಟಿಂಗ್ ಮಾಡ್ಬೇಕಂತ ಈ ತನಕ ಮೀಟಿಂಗ್ ಮಾಡಿಲ್ಲ. ಡಿಸಿ ಅವರು 3 ಸತಿ ಮೀಟಿಂಗ್ ಮಾಡಿದ್ದಾರೆ ಸರ್. ನನ್ನ ಪ್ರಕಾರ ಬೆಳಗ್ಗೆ ಸಾಯಂಕಾಲ ಅಲ್ಲ, ಅಷ್ಟೇ 11:30 ಗೊತ್ತಿಲ್ಲ, ನೈಟ್ 9 ಗಂಟೆ ಅಲ್ಲ. ಇದು ಎಲ್ಲಾ ಶಾಸಕರ ಒಗ್ಗೂಡಿ ಶಾಸಕರ ಸಮ್ಮುಖದಲ್ಲಿ, ಎಂಪಿ ಸಮ್ಮುಖದಲ್ಲಿ, ಡಿಸ್ಟ್ರಿಕ್ಟ್ ನ ಸಮ್ಮುಖದಲ್ಲಿ ಡಿಸಿ ಅವರ ಅಧ್ಯಕ್ಷತೆ ಮಾಡಿ ಒಂದು ಮೀಟಿಂಗ್ ಮಾಡ್ಬೇಕಂತ ಇದೇ ಮೀಟಿಂಗ್ ಬಂದಿದ್ದೀರಾ? ಏನ್ ಕೋಲಾರ ಜಿಲ್ಲೆ ಯುವಕರು ಮಕ್ಕಳು ಅಷ್ಟೇ ಕಂಡ ಮಾಡ್ಕೊಂಡಿದ್ದೀವಿ ನಾವು. ಸಬ್ಮಿಷನ್ ಸರ್, ಇನ್ಚಾರ್ಜ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಒಂದ್ಸತಿ ಮೀಟಿಂಗ್ ಮಾಡಿದ್ರು ಸರ್. ಇನ್ಚಾರ್ಜ್ ಮಿನಿಸ್ಟರ್ ಮೀಟಿಂಗ್ ಅಲ್ಲಿ ಡಿಸಿ ಅವರ ಅಧ್ಯಕ್ಷತೆ ಮಾಡಿದ್ವಿ. ಈ ಕೈಗಾರಿಕಾ ಮೀಟಿಂಗ್ ಕರೀಲಿ ಅಂತ. ಕಸ ಗುಡಿಸಕ್ಕೆ ಟೀ ಕೊಡಕ್ಕೆ ನಮ್ಮ ಮಕ್ಕಳು ಬೇಕು, 4 ತಿಂಗಳವರೆಗೆ ಪರ್ಮನೆಂಟ್ ಬೇಕಾ? ನೀರ್ ನಮ್ದು, ಜಲ ನಮ್ದು, ಭೂಮಿ ನಮ್ದು, ಕೆಲಸ ಅವ್ರಿಗ 1 ವರ್ಷ ಆಯ್ತು ನನಗೆ ಎತ್ತಿ ಶಶಿ ಮಾತ್ರ 1 ವರ್ಷ ಆಯ್ತು ನಾನು ಮಾತಾಡಿ, 1 ವರ್ಷ ಆಯ್ತು ನಾನು ಹೇಳಿ ಇದುವರೆಗೂ ಮೀಟಿಂಗ್ ಮಾಡಿ. ಡಿಸಿ ಅವ್ರ ಹತ್ರ ಮಾಡ್ತೀವಿ ಸರ್. ಏನೋ ಮಾಡಿ ಸರ್ ಮಾಡ್ತೀವಿ. ನೀವೆಲ್ಲ ಹೇಳ್ತೀನಿ ಮಾಡಿ ಸರ್. ನೀವು ಹೇಳಿ ನಾವು ಕೇಳ್ಬೇಕಲ್ಲ ಸರ್, ಏನೋ ಮಾಡಿ ಸರ್. ಹೊಸ ಡಿಸಿ ಬಂದಿದ್ದಾರೆ, ಏನೋ ಮಾಡಿ ಸರ್. ಮತ್ತೆ 3 ತಿಂಗಳಾದ್ಮೇಲೆ ಇದೇ ಮೀಟಿಂಗ್ ಇದೇ ಪಾಯಿಂಟ್ ಬರುತ್ತೆ ಸರ್, ಇದೇ ಮಾತಾಡೋದು ಸರ್. ಆಯ್ತಾ ಸರ್? ನಾವು ನಮ್ಮ ಮನೆಗೂ ನನ್ನ ಮಕ್ಕಳಿಗೂ ನಮ್ಮ ಹೆಂಡತಿಗೆ ಕೇಳ್ತಾ ಇಲ್ಲ ಸರ್, ನಮ್ಮ ಮಕ್ಳಿಗೆ ಕೇಳ್ತಾ ಇರೋದು. ಸಾಕಷ್ಟು ಜನ ಯುವಕರು ವಲಸೆ ಹೋಗ್ತಾರ ಸರ್. ನಮ್ಮ ಮಕ್ಕಳು ಇಂಡಸ್ಟ್ರಿ ಇಟ್ಕೊಂಡು ನಮಗೆ ಕೆಲಸ ಕೊಡ್ತೀರ ಅಂತ ದುರಂತ ಅಲ್ಲ ಸರ್? ಕೆಲಸಗಳಾಗೋದಿಲ್ಲ. ಅಟ್ಲೀಸ್ಟ್ MP ಲೆಟರ್ ಒಂದು ML ಲೆಟರ್ ಒಂದು ರೆಕಮೆಂಡೇಶನ್ ಇಲ್ಲ ಅಂತಂದ್ರೆ ಆ ಕಂಪ್ನಿ ನಮ್ಮೂರಲ್ಲಿ ಹಾಕ್ಬೇಕು. ವರದಿ ಪ್ರಕಾರ ನಮ್ಮ ಮಕ್ಕಳು ನಾವು ಕೇಳ್ತಾ ಇದ್ವಿ ಅಷ್ಟೇ ಸರ್. ಇಮ್ಮಿಡಿಯೇಟ್ ಆಗಿ ನೀವು ಮೀಟಿಂಗ್ ಕರೆದ್ರೆ ಡಿಸಿ ಅಧ್ಯಕ್ಷ ಮೀಟಿಂಗ್ ಬಂದೇ ಬರ್ತಾರೆ ಅವರು. ರಿಪೋರ್ಟ್ ಕೇಳಿ. 187 ಕಂಪ್ನಿ CS ಅಂಡರ್ ಬರ್ತದೆ. ಎಷ್ಟು ಫಂಡ್ ಕೊಟ್ಟಿದ್ದಾರೆ ನಮಗೆ? ಇಲ್ಲ ಸರ್, ಟೋಟಲ್ 28 ಕಂಪ್ನಿ ಬರುತ್ತೆ. ಟೋಟಲ್ ಎಲ್ಲ ಸೇರಿ ನಾನು ಇಡೀ ಡಿಸ್ಟ್ರಿಕ್ಟ್ 28 ಕಂಪ್ನಿ ಬರುತ್ತೆ. ನನಗೆ ರಿಪೋರ್ಟ್ ಬಂದಿದೆ ಸರ್, ಸೆಷನ್ ಕೇಳ್ತಿದ್ದೀನಿ ಸರ್. ಎಲ್ಲೆಲ್ಲಿ ಯೂಸ್ ಮಾಡಿದ್ರೆ ಫಂಡ್ ಕೊಡಿ ಅಂತ ಹೇಳಿ ನಾನು ಟೈಮ್ ಕೇಳಿದ್ದಾರೆ ಸರ್, ಕೊಡ್ತೀನಿ ಅಂತ. ಪ್ರಾಪರ್ ನಮ್ಗೆ ಯೂಸ್ ಆಗಲಿ ಅಂತ ಕೇಳ್ತಿದ್ದೆ. ಸ್ಕೂಲ್ ಕಟ್ತಿರೋ, ನೀರು ಕೊಡ್ತಿರೋ ನಮ್ಗೆ ಯೂಸ್ ಆಗಲಿ ಅಂತ ಕೇಳ್ತೀವಿ ಸರ್. ಎಲ್ಲ ಒಂದು ಕಂಪನಿ ಕೊಟ್ಟಿದ್ದಾರೆ, ಆ ಓಣ ಕಂಪನಿ ಗುಜರಾತ್ ಅಲ್ಲಿ ಹಾಕಿದೀವಿ ಅಂತ ಹೇಳ್ತಾರೆ ಸರ್. ಎಲ್ಲಿ ಕೋಲಾರ, ಎಲ್ಲಿ ಗುಜರಾತ್, ಎಲ್ಲಿಂದ ಎಲ್ಲಿ ಸಂಬಂಧ ಸರ್ ಇದೆಲ್ಲ? ಇದು ಕೇಳೋ ರೈಟ್ ನಿಮ್ಗಿಲ್ವಾ? ನಮ್ಗಿಲ್ಲ ಸರ್, ROC ಗೆ ಮಾತ್ರ ಇರೋದು ಸರ್. ಡಿಸ್ಕಷನ್ ಮಾಡಿ, ಡಿಸಿ ಅವರು ಡಿಸ್ಕಷನ್ ಮಾಡಿ. ಹೊಸೂರು ಬಂದಿದ್ದಾರೆ. ನನ್ನ ಜಿಲ್ಲೆ ಒಳ್ಳೇದಾಗ್ಲಿ ಸರ್, ದಯವಿಟ್ಟು ನನ್ನ ಜಿಲ್ಲೆ ಒಳ್ಳೇದು. ನಾನು ಮುಳುವಾಗಿ ಅಂತ ಹೇಳ್ತೇನೆ, ಜಿಲ್ಲೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಇದು ಮಕ್ಕಳಂತೂ ಸರ್ ತುಂಬಾ ದುರಂತ ಇದೆ ಸರ್, ತುಂಬಾ ದುರಂತ ಇದೆ. ಸ್ವೀಪರ್ಗೆ, ವಾಚ್ಮ್ಯಾನ್ಗೆ ಅಂಡ್ ನಮ್ಗೆ ಸೆಕ್ಯೂರಿಟಿ ಗಾರ್ಡ್ಗೆ ನಮ್ಮ ಕೋಲಾರ ಜಿಲ್ಲೆ ಮಕ್ಕಳು ಬೇಕು. ಪರ್ಮನೆಂಟ್ ಎಂಪ್ಲಾಯ್ಗೆ 4 ತಿಂಗಳು ಅಂತ ಹಾಕೊಂಡಿದ್ದಾರೆ ಸರ್. ಏನ್ ನಾವು ಪಾಪ ಮಾಡಿದ್ವಿ ಸರ್, ಅರ್ಥ ಆಗ್ತಾ ಇಲ್ಲ. ನಾವು ಕುಡಿಲಿಕ್ಕೆ ನೀರಿಲ್ಲ, ಕೆಲಸ ಮಾಡಲಿಕ್ಕೆ ನೀರಿಲ್ಲ, ಮ್ಯಾಂಗೋ ಬೆಳಿತೀವಿ ತಿಂತೀವಿ, ಅದಕ್ಕೂ ಸಂಸ್ಕಾರ ಘಟಕ ನಮ್ಮ ಹತ್ರ ಇರಲಿಲ್ಲ. ನೀವುಗಳು ಅಧಿಕಾರಿ ನೀವೇ ನಮ್ಮನ್ನು ಕಾಪಾಡಿಲ್ಲ ಅಂತ ಯಾರು ಕಾಪಾಡ್ಬೇಕು ನಮ್ಗೆ? ಸೆಂಟ್ರಲ್ ಸ್ಟೇಟ್ ಮೇಲೆ, ಸ್ಟೇಟ್ ಸೆಂಟ್ರಲ್ ಮೇಲೆ. ನಮ್ಮ ಮಕ್ಕಳು ನಾವು ಕೇಳ್ತಿದ್ವಿ ಸರ್, ಇವತ್ತು ನಾನು ಕೇಳ್ತಿಲ್ಲ. ದಯವಿಟ್ಟು ಈ ಕೂಡ ಸಾಹೇಬ್ ಅಧ್ಯಕ್ಷರು ಮೀಟಿಂಗ್ ಮಾಡಿ. ಯಾಕಂದ್ರೆ ಇಂಡಸ್ಟ್ರೀಸ್ ತಾವೇನು ಹೇಳ್ತಾ ಇದೀರಿ, ತಮ್ಮ ಕಾಳಜಿ ಅರ್ಥ ಆಗುತ್ತೆ ಸರ್. ನಮ್ಮ ಜಿಲ್ಲೆಯ ಯಾರು ಸ್ಕಿಲ್ಡ್ ಲೇಬರರ್ಸ್, ಸ್ಕಿಲ್ಡ್ ಎಂಪ್ಲಾಯೀಸ್ ಇದ್ದಾರೆ, ದೇ ಶುಡ್ really be given representation and employment opportunities. ಹೋದ್ರೆ ಮನೆ ತುಂಬಾ ಜನ ಇರ್ತಾರೆ ಸರ್. ಲೆಟರ್ ಕೊಡ್ಬೇಕಂತ MLA ಲೆಟರ್ ಕೊಡ್ಬೇಕಂತ 2 ವರ್ಷಕ್ಕೆ ಮಾತ್ರ ತಗೊಂತ ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ. ಅಕ್ರಾಸ್ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲಾ ಮಕ್ಕಳು 2 ವರ್ಷ ತಗೊಂತವ್ರೆ. 2 ವರ್ಷ ತೆಗಿತಾ ಇದಾರೆ. ಅವ್ರ ನಮ್ಮ ಹತ್ರ ಬರ್ತಾ ಇದಾರೆ, ಲೆಟರ್ ಕೊಟ್ರೆ ಆಗುತ್ತಂತ ಕನ್ಸಿಡರ್ ಮಾಡ್ತಿಲ್ಲ ಅವರು. ನಮಗೆ ಬೇಕಾಗಿದ್ದು ಪರ್ಮನೆಂಟ್ ಅಲ್ಲಿ ನಮ್ಮ ಮಕ್ಕಳಿಗೆ 8 ಜನ ಕೊಟ್ಟಿದ್ದೀರಿ. ನನ್ನ ಜಿಲ್ಲೆ ಮಕ್ಕಳಿಗೆ 8 ಜನಕ್ಕೆ ಪರ್ಮನೆಂಟ್ ಆಗಿ ಕೊಟ್ಟಿದ್ದೀರಿ. ನಮ್ಗೆ ಅಲ್ಲಿ ಇಸ್ಬೇಕು. ಕಾಂಟ್ರಾಕ್ಟ್ ಬೇಸಿಕ್ ಅವಶ್ಯಕತೆ ಇಲ್ಲ. ಇದು ತುಂಬಾ ಇದು ನಡೀತಾ ಇದೆ ಸರ್. ಒಂದೇ ಒಂದು ಸೇರಿದ್ದೆಲ್ಲ ಗೆರಾವ್ ಹಾಕ್ಬೇಕಂತ ನಾವು ಡಿಸೈಡ್ ಆಗಿದ್ದೀವಿ ಸರ್.
ಸಾವಿರಾರು ಜನ ಮಕ್ಕಳು ಕರ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಳ್ಳೋದಂತ ಗ್ಯಾರಂಟಿ ಸರ್. ಉತ್ತರ ಕೊಡ್ಲಿಕ್ಕೆ ರೆಡಿ ಇದೆ ಸರ್. ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನು ಮಾಡ್ತೀನಿ ಸರ್, ನೋಡಿ ಸರ್ ಅಷ್ಟೇ. ಎಲ್ಲಾ ಶಾಸಕರು ಮಾತಾಡ್ಕೊಳ್ಳಿ ಸರ್, ನಾವು ಕೂತ್ಕೊಂಡ್ವಿ ಬನ್ನಿ ಸರ್. ಅದ್ ಯಾಕೆ ನಾನು ನೋಡ್ತೀವಿ.